ನಾವು ಈ ರೋಡ್ನ ಮಾಡ್ಕೊಂಡಿದ್ವಿ. ಮೊದಲು ಈ ಜಮೀನಲ್ಲಿ ಹೋಗ್ಬೇಕಾದ್ರೆ ನಾವು ಜಾಸ್ತಿ ನೀರು ಬಂದರೆ ಚಡ್ಡಿ ತೆಗೆದಾಕ್ಬಿಟ್ಟು ಹೋಯ್ತಿದ್ದೋ ಇಲ್ಲಿ. ಆ ಥರ ಪರಿಸ್ಥಿತಿ ಎಲ್ಲ ನಮಗೆ ಬಂದಿದೆ. ಚಡ್ಡಿ ತೆಗೆದಾಕ್ಬಿಟ್ಟು ಹೋಯ್ತಿದ್ದೋ ಇಲ್ಲಿ. ಆ ಥರ ಪರಿಸ್ಥಿತಿ ಎಲ್ಲ ನಮಗೆ ಬಂದಿದೆ. ಇವಾಗ ನಾವು 10 ಅಡಿ 20 ಅಡಿ ಜಾಗ ತಗೊಂಡು ನಾವು ಜಮೀನವರೇ ಮುಂದೆ ಜಾಗಗಳು ತಗೊಂಡವ್ರು ನಾವು ರೋಡ್ ಮಾಡ್ಕೊಂಡಿದ್ದೀವಿ. ಮುನ್ನ ಜಾಗದಿಂದ ನಮ್ಮ ಸ್ವಂತ ಜಾಗದಿಂದ ಹೊಡಿಸ್ಕೊಂಡು ಅಧಿಕಾರಿಗಳು ಬಂದು ರೋಡ್ ನೋಡ್ಬೇಕು. ಅವರು ನೋಡ್ದೇನೆ ಸುಮ್ಮನೆ ಬಂದು ಆಫೀಸಲ್ಲಿ ಕೂತ್ಕೊಂಡು ರೋಡ್ ಆಗ್ದಾಗ್ತೀವಿ ಹಂಗಾಗ್ದಾಗ್ತೀವಿ ಅಂತ ನಾವು ರೈತರು ಏನ್ ಮಾಡ್ಬೇಕು? ಇಲ್ಲ ಮೆಣಸರು ಮಕ್ಳು ಇಟ್ಟು ಹೋಗ್ತಾನೆ ಸಾಹಿತ್ಯ ಅವರ ನೋಡಿ ಒಬ್ರಿಗೆ ನನ್ನ ಕೈನು ಮುಟ್ಕೊಂಡ್ರೆ ಇಲ್ಲಿ ಶಿವಶಂಕರಪ್ಪ ಅಂತ. ನಂಬರ್ 6 ನಮ್ಮ ಜಮೀನಿದೆ. ಇಲ್ಲಿ ಏನಾಗಿದೆ ಅಂದರೆ ನಮಗೆ ಯಾವುದೇ ನೀರಾವರಿ ಇಲಾಖೆಯವರು ಯಾರೂ ಬಂದಿಲ್ಲ. ಇಲ್ಲಿ ನಾವೇ ಸ್ವಂತ ಜಮೀನಲ್ಲಿ ಇರೋರೆಲ್ಲ ರೈತರೆಲ್ಲ ದುಡ್ಡು ಹಾಕಿ 1000, 2000, 5000 ಹಿಂಗೆ ಹಾಕೊಂಡು ನಾವು ಈ ರೋಡ್ನ ಮಾಡ್ಕೊಂಡಿದ್ದೀವಿ. ಹೀಗೆ ರೈತರು ಸಿಟ್ಟಾಗಿ ಮಾತನಾಡಲು ಕಾರಣ ಈ ರಸ್ತೆ. ಅಷ್ಟಕ್ಕೂ ಏನಿದೆ ರಸ್ತೆ ವಿವಾದ ಅಂತೀರಾ? ಅದನ್ನೇ ಹೇಳ್ತೀವಿ ನೋಡಿ. ಹೀಗೆ ನೀವು ನೋಡ್ತಿರುವ ಈ ಮಣ್ಣಿನ ರಸ್ತೆ ಕಂಡುಬರೋದು ಸರಗೂರು ತಾಲೂಕಿನ ಸಿಂಗಪಟ್ಟಣ ಕಿತ್ತೂರು ಗ್ರಾಮದಲ್ಲಿರುವ ಕಬಿನಿ ಹಿನ್ನೀರಿನ ಸಮೀಪ. ಈ ಪ್ರದೇಶದ ಸುತ್ತಮುತ್ತ ಕಿತ್ತೂರು, ಸಿಂಗಪಟ್ಟಣ ಮತ್ತು ಮಳಲಗದ್ದೆ ಗ್ರಾಮದ ಜನರ ಜಮೀನು ಇದೆ. 1977ರಿಂದಲೂ ಇಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರಿಗೆ ತಿರುಗಾಡಲು ರಸ್ತೆ ಇರಲಿಲ್ಲ. ಜಮೀನುಗಳಿಗೆ ಹೋಗಲು, ಜಾನುವಾರುಗಳು ತಿರುಗಾಡಲು, ಕೃಷಿ ಸಾಮಗ್ರಿ ಸಾಗಿಸಲು ರಸ್ತೆ ಇಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಇದರಿಂದ ಬೇಸತ್ತ ಈ ಗ್ರಾಮದ ರೈತರು ತಾತ್ಕಾಲಿಕ ರಸ್ತೆಗೆ ಮನವಿ ಮಾಡಿದರೂ ಸ್ಥಳೀಯ ಅಧಿಕಾರಿಗಳು ಸ್ಪಂದಿಸಿರಲಿಲ್ಲ. ಇದರಿಂದ ಸಿಟ್ಟಾದ ರೈತರು 2021ರಲ್ಲಿ ಅಂದಿನ ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ಮನವಿ ಸಲ್ಲಿಸುತ್ತಾರೆ. ಈ ಮನವಿಗೆ ಸ್ಪಂದಿಸಿದ ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಆಗಸ್ಟ್ 4, 2021ರಲ್ಲಿ ಕಾವೇರಿ ನೀರಾವರಿ ನಿಗಮಕ್ಕೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಾರ್ಯಪಾಲಕ ಅಭಿಯಂತರರು, ಕಬಿನಿ ಜಲಾಶಯ, ಕಾವೇರಿ ನೀರಾವರಿ ನಿಗಮ, ಬೀಚನಹಳ್ಳಿ, ಸರಗೂರು ತಾಲೂಕು, ಮೈಸೂರು ಜಿಲ್ಲೆ. ಮಾನ್ಯರೇ, ಕಂದಲಿಕೆ ಹೋಬಳಿ, ಕಿತ್ತೂರು, ಸಿಂಗಪಟ್ಟಣ ಮತ್ತು ಮಳಲಗದ್ದೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಹಾಗೂ ಕೃಷಿ ಸಾಮಗ್ರಿ ಸಾಗಿಸಲು, ಜಾನುವಾರುಗಳು ತಿರುಗಾಡಲು ಪ್ರಸ್ತುತ ತರಿಣಿಮುಂಟಿ ಗ್ರಾಮದ ಮೂಲಕ ಕಬಿನಿ ಹಿನ್ನೀರಿನ ಪಕ್ಕದಲ್ಲಿ ಇರುವ ಕಚ್ಚಾ ದಾರಿ ಅಥವಾ ಬಂಡಿ ದಾರಿಯನ್ನು ಬಳಸಿಕೊಳ್ಳುತ್ತಿರುವುದಾಗಿ, ಈ ರಸ್ತೆಯನ್ನು ಸಮರ್ಪಕವಾಗಿ ಸರಿಪಡಿಸಿಕೊಂಡು ಬಳಸಿಕೊಳ್ಳುವಂತೆ ಅನುಮತಿ ಕೊಡಿಸುವಂತೆ ಕೋರಿ ತಮ್ಮ ನಿಗಮಕ್ಕೆ ಅರ್ಜಿ ಸಲ್ಲಿಸಿರುವ ರೈತರು ನನ್ನ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿದ್ದು, ಇವರ ಮನವಿ ಆದ್ಯತೆ ಮೇರೆಗೆ ಪರಿಗಣಿಸಿ ರೈತರಿಗೆ ಅನುಕೂಲವಾಗುವ ರೀತಿ ಕ್ರಮ ವಹಿಸಲು ತಿಳಿಸಿದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಶ್ರೀನಿವಾಸ್ ಪ್ರಸಾದ್. ಹೀಗೆ ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೀತಾರೆ. ಇದಕ್ಕೆ ಸ್ಪಂದಿಸಿದ ಅಂದಿನ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಅವರು ಕೂಡ ಸೆಪ್ಟೆಂಬರ್ 9, 2021ರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್, ಮಾನ್ಯ ಲೋಕಸಭಾ ಸದಸ್ಯರು, ಚಾಮರಾಜನಗರ ಕ್ಷೇತ್ರದವರು, ಸದರಿ ರೈತರಿಗೆ ಅನುಕೂಲವಾಗುವಂತೆ ಕ್ರಮವಹಿಸಲು ಉಲ್ಲೇಖ 2ರಲ್ಲಿ ಸೂಚಿಸಿದ್ದು, ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಾಗೂ ಸದರಿ ರಸ್ತೆಯು ಕಬಿನಿ ಹಿನ್ನೀರಿನ ಪ್ರದೇಶವನ್ನು ಪರಿವೀಕ್ಷಿಸಲು ಇಲಾಖೆಗೂ ಸಹ ಅನುಕೂಲವಾಗುವುದರಿಂದ ಮೇಲೆ ತಿಳಿಸಿರುವ ರಸ್ತೆಯನ್ನು ರೈತರುಗಳೇ ಸರಿಪಡಿಸಿಕೊಂಡು ಸಂಚಾರಕ್ಕಾಗಿ ಮಾತ್ರ ಬಳಸಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಅನುಮತಿ ನೀಡಬಹುದಾಗಿರುತ್ತದೆ ಎಂದು ನೀವು ಉಲ್ಲೇಖ 4ರಲ್ಲಿ ವರದಿ ಮಾಡಿರುತ್ತೀರಿ. ಅದರಂತೆ ನಿಮ್ಮ ಶಿಫಾರಸನ್ನು ಪರಿಗಣಿಸಿ ಇಲಾಖಾ ಆಸ್ತಿಗೆ ಧಕ್ಕೆಯಾಗದಂತೆ ರೈತರುಗಳೇ ರಸ್ತೆಯನ್ನು ಸರಿಪಡಿಸಿಕೊಂಡು ಸಂಚಾರಕ್ಕಾಗಿ ಮಾತ್ರ ಬಳಸಿಕೊಳ್ಳಲು ಈ ಮೂಲಕ ನೀಡಲಾಗಿದೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಹೀಗೆ ಶ್ರೀನಿವಾಸ್ ಪ್ರಸಾದ್ ಅವರ ಸೂಚನೆ ಮೇರೆಗೆ ಕಾವೇರಿ ನೀರಾವರಿ ನಿಗಮ ರೈತರಿಗೆ ತಿರುಗಾಡಲು ಕಬಿನಿ ಹಿನ್ನೀರಿನ ರಸ್ತೆ ಬಳಸಿಕೊಳ್ಳಲು ಅನುಮತಿ ನೀಡಿತು. ಆದರೆ ಈಗ ರಸ್ತೆ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದು ಹರಿದಾಡುತ್ತಿದೆ. ಖಾಸಗಿ ವ್ಯಕ್ತಿಯೊಬ್ಬರಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರಿಗಳು ರಸ್ತೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದರೆ ಈ ಆರೋಪವನ್ನು ಖುದ್ದು ಸ್ಥಳೀಯರೇ ತಳ್ಳಿಹಾಕಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಅನಧಿಕೃತ ರಸ್ತೆ ನಿರ್ಮಾಣ ಆಗಿಲ್ಲ. ರಸ್ತೆ ತೆರವು ಮಾಡಲು ನಾವು ಅವಕಾಶ ಮಾಡಿಕೊಡಲ್ಲ. ಇದು ಸ್ಥಳೀಯ ರೈತರು ಹೇಳುತ್ತಿರುವ ಮಾತು. ಇಲ್ಲಿ ಖಾಸಗಿ ವ್ಯಕ್ತಿಗೆ ಅನುಕೂಲ ಮಾಡಿಕೊಳ್ಳಲು ರಸ್ತೆ ನಿರ್ಮಾಣ ಮಾಡಿಲ್ಲ. ನಾವು ಜಮೀನುಗಳಿಗೆ ತಿರುಗಾಡಲು ನಾವೇ ಮಾಡಿಕೊಂಡಿರುವ ರಸ್ತೆ. ರೈತರೆಲ್ಲರೂ ಒಟ್ಟಾಗಿ ಹಣ ಕೂಡಿಸಿಟ್ಟು ಟ್ರ್ಯಾಕ್ಟರ್ನಲ್ಲಿ ಮಣ್ಣು ಸುರಿದು ಮಾಡಿಕೊಂಡಿರುವ ರಸ್ತೆ. ಮಳೆ ಬಂದ್ರೆ ಈ ರಸ್ತೆಯಲ್ಲಿ ನಾವು ತಿರುಗಾಡುವುದೇ ಕಷ್ಟ. ಅಂಥದ್ರಲ್ಲಿ ಈ ರಸ್ತೆಯಲ್ಲಿ ಬೇರೆ ವಾಹನಗಳು ಓಡಾಡಲು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ನಮ್ಮ ಹೆಸರು ವಿಕೇಶ್ ಅಂತ ಹೇಳಿ, ನಾವು ಇದೇ ಭಾಗದ ರೈತರು. ಇಲ್ಲಿ ನಿನ್ನೆ ಮೊನ್ನೆ ಒಂದು
ವಾರದಲ್ಲಿ ನಡೆದಂಥ ಘಟನೆ ಏನಿದೆ ಇಲ್ಲಿ ಅಂದರೆ, ಯಾರೋ ಬೇರೆ ಊರಿಂದ ಬಂದು ಯಾರೋ ವ್ಯಕ್ತಿ ಗೊತ್ತಿಲ್ಲ, ಅವರು ಇದಕ್ಕೆ ಸಂಬಂಧ ಇಲ್ಲದಂಥ ವ್ಯಕ್ತಿ ಬಂದು ಇದನ್ನ ಈ ರೋಡು ವ್ಯವಸ್ಥೆ ಇಲ್ಲಿ ಇರೋದನ್ನ ಯಾರೋ ಬೇರೆ ಥರ ಮಾಡ್ತಾರೆ ಬಂತು. ಅವರು ಹೇಳಿರೋದೆಲ್ಲ ಭಾರಿ ಇದು ಸತ್ಯಕ್ಕೆ ದೂರವಾದ ವಿಚಾರ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಕನಿಷ್ಠ ಒಂದು 1972ನೇ ಇಸ್ವಿಯಿಂದ ನಾವು ನಮ್ಮ ತಾತನ ಮುತ್ತನ ಕಾಲದಿಂದನೂ ನೀರು ಹಾಯ್ಕೊಂಡು ಹೋಗ್ತಿದ್ವಿ ಹಿಂದೆ ಮೊದಲು. ಇವಾಗ ಈಗ ಸ್ವಲ್ಪ ನಾವು ಕಷ್ಟಪಟ್ಟು ಎಲ್ಲ ರೈತರೆಲ್ಲ ಇಲ್ಲೊಂದು 30-40 ಸೀಟ್ ರೈತರೆಲ್ಲ ಸೇರ್ಕೊಂಡು ನಾವು ಈ ಕಡೆ ಕಲ್ಲು ಮಣ್ಣು ಸುರ್ಕೊಂಡು ನಾವು ಆದಷ್ಟು ಸ್ವಲ್ಪ ಸೈಡಲ್ಲಿ ಈಗ ನಮ್ಮ ಇದಿರೋ ಭಾಗದ ರೈತರೆಲ್ಲ ಸ್ವಲ್ಪ ಸೈಡ್ ಜಾಗ ಮಾಡ್ಕೊಂಡು ಈಗ ನಾವು ಓಡಾಡ್ತಿರೋದು. ಸರ್, ಈ ರೋಡು ಜಲ್ಲಿಮುಟ್ಟಿ ಗ್ರಾಮಸ್ಥ ರೈತರಿಗೆ ಒಂದು 150 ಎಕರೆ ಜಮೀನಿಗೆ ಹಾದು ಹೋಗೋಂಥ ರೈತರಿಗೆ ಇದು ಭಾರಿ ಅನುಕೂಲ. ಇದನ್ನು ನಾವೇ ಸ್ವಂತ ದುಡ್ಡು ಹಾಕಿ ನಮ್ಮದೇ ಜಮೀನುಗಳನ್ನು ನಮ್ಮದನ್ನೇ ಜಮೀನುಗಳನ್ನ ಕೊಟ್ಕೊಂಡು ನಮಗೆ ಅನುಕೂಲ ಆಗಲಿ ಅಂತ. ಯಾಕೆಂದರೆ ಫುಲ್ ಇಲ್ಲಿ ನೀರು ಬಂದರೆ, ಫ್ಲಡ್ಸ್ ಬಂದರೆ ನಾವು ತಿರ್ಗಾಡೋಕ್ಕಾಗಲ್ಲ, ಜಾನುವಾರುಗಳು ಹೋಗೋಕ್ಕಾಗಲ್ಲ, ಮೂಟೆಗಳು ತರೋಕ್ಕಾಗಲ್ಲ. ನಮಗೆ ಇಲ್ಲಿ ಹೋಗೋಂಥ ಫುಲ್ಲು ನಮಗೆ ತೊಂದರೆ ಆದ್ದರಿಂದ ನಾವೇ ಇದನ್ನು ದುಡ್ಡು ಹಾಕಿ ಇದನ್ನು ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಆದರೂ ಸಹ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಇದ್ರ ಬಗ್ಗೆ ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಹೆಸರು ಸಿದ್ನಾಯಕ ಅಂತ. ನಾವು ಮಳಲ್ಗದ್ದೆ ಸರ್ವೆ ನಂಬರ್ 4ರಲ್ಲಿ ವ್ಯವಸಾಯ ಮಾಡೋಂಥ ರೈತರು. ನಮಗೆ ಭಾರಿ ತುಂಬ ಕಷ್ಟದಲ್ಲಿ ನಾವು ಈ ನೀರೆಲ್ಲ ತುಳ್ಕೊಂಡು ನೀರೆಲ್ಲ ಹಾಯ್ಕೊಂಡು ಮತ್ತು ಭಾರಿ ಕಷ್ಟದಲ್ಲಿ ಜೀವನ ಸಾಗಿಸ್ತಿರೋಂಥ ರೈತರುಗಳು ನಾವು. ಆದರೆ ಇಲ್ಲಿ ಬಂದ್ಬಿಟ್ಟು ಯಾರೇ ಹೊರಗಡೆಯಿಂದ ಬಂದು ಏನೋ ಟಿ ವಿಲಿನವ್ರಿಗೆ ಇವ್ರಿಗೆಲ್ಲ ಅಂತೇಳಿ ಇದು ಮಾಡ್ಕೊಂಡು ಭಾರಿ ದೌರ್ಜನ್ಯ ರೋಡ್ ಮಾಡ್ಯಾರ ಅಂತೇಳಿ ಅವರು ಇದು ಮಾಡಿದ್ದಾರೆ. ಅದು ಸುಳ್ಳು ಆಪಾದನೆನ ಒರೆಸಿ ಮಾಡಿರೋ ಅಂಥದ್ದು. ಇದು ನಮ್ಮ ಸ್ವಂತ ದುಡ್ಡಿನಿಂದ ನಾವು ಈ ರಸ್ತೆನ ನಿರ್ಮಾಣ ಮಾಡ್ಕೊಂಡು ನಾವು ತಿರುಗಾಡೋಕೆ ಅನುಕೂಲ ಮಾಡ್ಕೊಂಡಿದ್ದೀವಿ. ಇದನ್ನ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂದ್ಕೊಂಡು ನಾವು ಕೇಳ್ಕೊತಿದ್ದೀವಿ. ಮತ್ತು ಈ ರಸ್ತೆಯಲ್ಲಿ ಹೊರಗಡೆಯಿಂದ ಬಂದು ಮಾತಾಡೋಂಥ ವ್ಯಕ್ತಿಗಳು ಏನು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ರೈತರಿಗೆ ಆಗೋಂಥ ಅನುಕೂಲ ನಾವು ಮಾಡ್ಕೊಂಡಿದ್ದೀವಿ. ಸರ್ಕಾರದಿಂದ ಬಂದು ನಮ್ಗೆ ಇನ್ನೂ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು. ಈ ಭಾಗದಲ್ಲಿ 100-150 ಎಕರೆ ಜಮೀನಿನಲ್ಲಿ ನಾವು ಹೋಗೋಂಥ ರೈತರುಗಳು ಇಲ್ಲಿ ನಮಗೆ ಭಾರಿ ತುಂಬ ಕಷ್ಟ ಆಗದ. ಅದರಿಂದ ಬಂದು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಯಾವುದಾದ್ರು ವಿಡಿಯೋ ನೋಡಿ ಎಸಿ ರೂಮ್ನಲ್ಲಿ ಕುಳಿತುಕೊಂಡು ರಸ್ತೆ ತೆರವು ಮಾಡಿ ಅಂತ ಅಧಿಕಾರಿಗಳು ಹೇಳೋದಲ್ಲ. ಖುದ್ದು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ನಾವು ಎಷ್ಟು ಕಷ್ಟ ಅನುಭವಿಸುತ್ತೀವಿ ಎಂಬುದನ್ನು ಕಣ್ಣಾರೆ ನೋಡಬೇಕು. ಬೇಕಾದ್ರೆ ನಾವು ಮಾಡಿರುವ ರಸ್ತೆಯನ್ನು ತೆರವು ಮಾಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಡಲಿ, ಇದರಲ್ಲಿ ನಮ್ಮ ಅಭ್ಯಂತರವೇನಿಲ್ಲ, ಖುಷಿ ಪಡ್ತೀವಿ ಅಂತ ರೈತರು ಹೇಳ್ತಾರೆ. 1972 ಇಸ್ವಿಯಿಂದ ಇಲ್ಲಿ ಜಮೀನುಗಳ ನಮ್ಮ ತಾತ ಕಾಲದಿಂದ ಮತ ಮಾಡ್ಕೊಯ್ತಿದ್ನೋ. ಅದರಿಂದ ಇದನ್ನು ಇವಾಗ ಯಾರ ಹೊರಗಡೆಯಿಂದ ಬಂದು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಮುಡಿಸಿದ್ದಾರೆ. ಇವಾಗ ನಾವು 10 ಅಡಿ 20 ಅಡಿ ಜಾಗನ ತಗೊಂಡು ನಾವು ಜಮೀನವರೇ ಮುಂದೆ ಜಾಗಗಳು ತಗೊಂಡು ನಾವು ರೋಡ್ ಮಾಡ್ಕೊಂಡಿದ್ದೀವಿ. ಮುಣ್ಣ ಟ್ಯಾಕ್ಟ್ರಿನಿಂದ ನಮ್ಮ ಸ್ವಂತ ಟ್ಯಾಕ್ಟ್ರಿನಿಂದ ಹೊಡಿಸ್ಕೊಂಡು ಅಧಿಕಾರಿಗಳು ಬಂದು ರೋಡ್ ನೋಡ್ಬೇಕು. ಅವರು ನೋಡ್ದೇ ಸುಮ್ಮನೆ ಬಂದು ಆಫೀಸಲ್ಲಿ ಕುಂತ್ಕೊಂಡು ರೋಡ್ ಆಗದಾಗ್ತೀವಿ ಹಂಗಾಗ್ದಾಗ್ತೀವಿ ಅಂದ್ರೆ ನಾವು ರೈತರು ಏನು ಮಾಡ್ಬೇಕು? ಇಲ್ಲ ಮೆಣಸರು ಮಕ್ಳು ಇಟ್ಟು ಹೊತ್ತಾನೆ ಸಾಹಿತ್ಯ ಅವರ ನೋಡಿ ಒಬ್ರಿಗೆ ನನ್ನ ಕೈನು ಮುರ್ಕೊಂಡ್ರೆ ಇಲ್ಲಿ ಶಿವಶಂಕರಪ್ಪ ಅಂತ ಅವ್ರು ಬಂದು ನೋಡ್ಬೇಕು. ಇಲ್ಲಿ ಅಧಿಕಾರಿಗಳು ನಮ್ಗೆ ರೋಡ್ ಮಾಡಿಸ್ಕೊಳ್ಳಿ, ಕಾಂಕ್ರೀಟ್ ರೋಡ್ ಮಾಡಿಸ್ಕೊಳ್ಳಿ, ನೆಮ್ಮದಿಯಾಗಿ ಅಧಿಕಾರಿಗಳು ಬ್ಯಾಕ್ ವಾಟರ್ಗಂಡು ತಿರುಗ್ಬೋದು. ಅವರು ನಮ್ಮ ರೈತರಿಗೆ ಸಹಕಾರ ಕೊಡಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಇಲ್ಲಿ ರೋಡ್ ಮಾಡಿಕೊಟ್ಟಿಲ್ಲ. ಇನ್ನೂ ನಾವು 1500 ರೂಪಾಯಿ ದುಡ್ಡು ಹಾಕಿ ನಾವು ಸ್ವಂತ ಟ್ಯಾಕ್ಟ್ರಿನಲ್ಲಿ ಮಣ್ಣು ತಂದು ಊಡಿಸಿ ನಾವು ರೆಡಿ ಮಾಡಿಸಿದ್ದೀವಿ. ಇನ್ನೂ ನಮ್ಗೆ ನೀಟಾಗಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ಪ್ರವೀಣ್ ಅಂತ. ನಾವು ಇಲ್ಲಿ ಸರ್ವೆ ನಂಬರ್ 6 ನಮ್ಮ ಜಮೀನಿದೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಗೆ ಯಾವುದೇ ನೀರಾವರಿ ಇಲಾಖೆಯವರು ಯಾರೂ ಬಂದಿಲ್ಲ. ಇಲ್ಲಿ ನಾವೇ ಸ್ವಂತ ಜಮೀನಲ್ಲಿ ಇರೋರೆಲ್ಲ ರೈತರೆಲ್ಲ ದುಡ್ಡು ಹಾಕಿ 1000, 2000, 5000 ಹಿಂಗೆ ಹಾಕ್ಕೊಂಡು ನಾವು ಈ ರೋಡನ್ನ ಮಾಡ್ಕೊಂಡಿದ್ದೀವಿ. ಮೊದಲು ಈ ಜಮೀನಲ್ಲಿ ಹೋಗ್ಬೇಕಾದ್ರೆ ನಾವು ಜಾಸ್ತಿ ನೀರು ಬಂದರೆ ಚಡ್ಡಿ ತೆಗೆದಾಕ್ಬಿಟ್ಟು ಹೋಯ್ತಿದ್ದೋ. ಇಲ್ಲಿ ಆ ಥರ ಪರಿಸ್ಥಿತಿ ಎಲ್ಲ ನಮಗೆ ಬಂದಿದೆ. ವೀಕ್ಷಕರೇ, ಈಗಿರುವ ಈ ರಸ್ತೆಯ ಪರಿಸ್ಥಿತಿ ನೋಡಿ, ತಿರುಗಾಡಲು ತುಂಬಾ ಕಷ್ಟಕರವಾಗಿದೆ. ಅದಷ್ಟು ಮಂದಿ ಈ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರಂತೆ. ಒಂದು ವೇಳೆ ಈಗಿರುವ ರಸ್ತೆಯನ್ನು ತೆರವು ಮಾಡಿದ್ರೆ ನಾವೆಲ್ಲಿ ತಿರುಗಾಡಲಿ ಅಂತ ರೈತರು ಪ್ರಶ್ನೆ ಮಾಡ್ತಾರೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.